ನ್ಯಾಯಾಲಯಕ್ಕೆ ಸಲ್ಲಿಸುವ ಮುನ್ನವೇ ದೋಷಾರೋಪ ಪಟ್ಟಿ ಸೋರಿಕೆಯಾಗುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಆರೋಪಿಸಿದರು. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ನ್ಯೂನ್ಯತೆ ಲೋಪದೋಷ ಮುಚ್ಚಿಕೊಳ್ಳಲು ಏನೇನು ನಡೆಯುತ್ತಿದೆ ಎಂಬುದು ಗೊತ್ತಿದೆ. ಸೋರಿಕೆಯಾದ ವಿಚಾರಗಳು ಯಾರ್ಯಾರ ಕೈ ಸೇರುತ್ತಿದೆ ಎನ್ನುವುದು ಗೊತ್ತಿದೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವ ಮುನ್ನ ಸೋರಿಕೆ ಮಾಡುತ್ತಿರುವವರು ಯಾರು, ನ್ಯಾಯ ಕೊಡಿಸುವವರು ಯಾರು ಎಂದು ಪ್ರಶ್ನಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಇಡಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ A1 ಆರೋಪಿ ಎಂದು ಹೇಳಿದೆ. ಆದರೆ ಎಸ್ಐಟಿ ಆ ರೀತಿ ಆರೋಪಿಯನ್ನಾಗಿ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಬಿಟ್ಟು ನಮ್ಮನ್ನ ಹೆದರಿಸುವ ಪ್ರಯತ್ನ ಮಾಡುತ್ತಿದೆ. ನಾನು 40 ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ. 25 ವರ್ಷ ಶಾಸಕನಾಗಿದ್ದೇನೆ. ಯಾವುದಕ್ಕೂ ಹೆದರುವುದಿಲ್ಲ. ಒಂದು ವೇಳೆ ತಪ್ಪು ಮಾಡಿದ್ದರೆ ನ್ಯಾಯಾಲಯ ನೇಣಿಗೆ ಹಾಕಲಿ. ವಿಧಾನಸಭೆಯಲ್ಲಿ ಶಾಸಕನಾಗಿ ಸಚಿವನಾಗಿ ನನ್ನ ವಿರುದ್ಧ ತನಿಖೆ ಮಾಡಿ ಎಂದು ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೇಲೆ ಸಿಒಡಿ ತನಿಖೆ ಮಾಡಿಸಿದರು. ಬಳಿಕ ಅದೇ ಅಧಿಕಾರಿ ದೇವೇಗೌಡರ ಕಾಲು ಕಟ್ಟಿದ್ದರು. ನಮಗೆ ದೇವರ ಮೇಲೆ ನಂಬಿಕೆ, ಕಾನೂನಿನ ಮೇಲೆ ನಂಬಿಕೆ, ನ್ಯಾಯಾಂಗದ ಬಗ್ಗೆ ಗೌರವವಿದೆ. ನಮ್ಮ ಮೇಲಿನ ಆರೋಪಗಳ ಬಗ್ಗೆ ನ್ಯಾಯಾಲಯದ ಮೂಲಕವೇ ಹೋರಾಟ ನಡೆಸಿದ್ದೇವೆ. ವಿಚಾರಣೆ ನೆಪದಲ್ಲಿ ನಮ್ಮ ಮನೆಯ ಕೆಲಸಗಾರರು, ಅಡುಗೆ ಭಟ್ಟರು, ಆಪ್ತ ಸಹಾಯಕರನ್ನ ಬಿಟ್ಟಿಲ್ಲ. ವಿಚಾರಣೆ ಮಾಡಿದ್ದಾರೆ. ಈ ಹಿಂದೆಯೇ ಬಿಜೆಪಿ ನಾಯಕರು ಹೇಳಿದ್ದರು, ಕಾಂಗ್ರೆಸ್ ಅನ್ನ ನಂಬಬೇಡಿ ಎಂದು. ವಿಚಾರಣೆ ನೆಪದಲ್ಲಿ ನಮಗೆ ಯಾವ ರೀತಿ ತೊಂದರೆ ಕೊಟ್ಟರು ಎಂಬುದನ್ನು ಎಳೆ ಎಳೆಯಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಹೇಳುತ್ತೇನೆ. ಎಸ್ಐಟಿ ಯಾವ ರೀತಿ ತನಿಖೆ ನಡೆಸುತ್ತಿದೆ ಎಂದು ಎಲ್ಲರಿಗೂ ಗೊತ್ತಿದೆ ಎಂದರು. ಇವತ್ತು ಯಾವುದೋ ಒಂದು ವಿಡಿಯೋ ಬರ್ತಾಯಿತ್ತು ನೋಡಿ, ನೀವು ಇಲ್ಲಿ ಅಲ್ಲ ಇದರಲ್ಲಿ ಎಂಥದ್ದು ಸ್ಟೇಟಸ್ ಅಲ್ಲಿ ಹಾಸನದು, ನಾನು ಹೇಳೋಕ್ಕೋರ ಹಾಸನ ಡ್ರೈವರ್ ಮಾತಾಡ್ತಾರೆ ಅಂತಾರೆ. ರಾಜ್ಯದ ಅಷ್ಟೇ ಯಾವುದೋ ಒಂದು ವಿಡಿಯೋ ಇಲ್ಲ, ಈಗ ಯಾರೋ ತೋರಿಸಿರು ನನಗೆ ಇಲ್ಲಿ ಬರುವಾಗ, ಸರ್ ಹಿಂಗೈತೆ ಅಂತ. ನಾನು ಅದೆಲ್ಲ ಮಾತಾಡಕ್ಕೆ ಹೋಗಲ್ಲಪ್ಪ, ಈ ರಾಜ್ಯದ ಜನತೆ ಬಿಟ್ಬಿಡ್ತೀನಿ ಅಂತ. ನೋಡಿ, ನಾನು ಇದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ಇದನ್ನ ನ್ಯಾಯಾಲಯದಲ್ಲಿ ಎದುರಿಸೋ ಶಕ್ತಿ ಇದೆ, ಎದುರಿಸ್ತೀನಿ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂಥವಕ್ಕೆ ನನಗೆ ನಮ್ಮನೆ ಕೆಲಸಗಾರರು, ನಮ್ಮನೆ ಅಡುಗೆ ಭಟ್ರನ್ನ ಬರೋಕ್ಕೆ ಬಿಡಲಿಲ್ಲ, ನನ್ನ PAಗಳು ಬಿಡಲಿಲ್ಲ. ಬರೀ ಬೆಳಗ್ಗೆ ಆದರೆ ಎಂಕ್ವೈರಿ ಬೇಕು ಅಂತ ಸುಮ್ಮನೆ ಯಾವ ರೀತಿ ನರಕ ಯತ್ನ ಕೊಟ್ಟರು ಅನ್ನೋದು ನನಗೆ 3 ತಿಂಗಳಿಂದ ಅದು ಟೈಮ್ ಬಂದಾಗ ಹೇಳ್ತೀನಿ. ನಾನು ಅವತ್ತು ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ. ಮಾರನೇ ಬೆಳಗ್ಗೆ ನನಗೆ ಈಶ್ವರ ದೇವಸ್ಥಾನ ಸನ್ನಿಧಿನಲ್ಲಿ ಬಿದ್ದು 2 ಮೂಳೆ ಮುರ್ಕತ್ತು. ಅಲ್ದೋರು ಮಾರನೇ ಬೆಳಗ್ಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಕೂರಿಸ್ಕೊಂಡು, ನಿಮ್ಮ ಸರ್ಕಾರದ ಗೃಹ ಮಂತ್ರಿನ ಕೂರಿಸ್ಕೊಂಡು ಹೇಳಿವೆ ಏನೇನು ನಡೆಸಿ ಆ ಸದನದಲ್ಲಿ. ನಾನು ಯಾಕೆಂದರೆ ಇವತ್ತು ಇದೆಲ್ಲ ನಡೀಲಿ, ಇದನ್ನೆಲ್ಲ ಎದುರಿಸೋ ಶಕ್ತಿ ದೇವ್ರು ಕೊಟ್ಟಿದ್ದೇನೆ. ದೇವೇಗೌಡರ ಮೇಲೆ, ಈ ರಾಜ್ಯದಲ್ಲಿ ಯಾರ ಮೇಲೆ COD ಮಾಡಿರೋದು? ಲೋಕಾಯುಕ್ತ ಯಾರ ಮೇಲೆ ಮಾಡ್ಯವ್ರಿ?